ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ. ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಸಾಧ್ಯ, ಯಾಕಂದರೆ ಇದಕ್ಕೆ ಕಗ್ ಮಾವಿನಕಾಯಿ ಅಷ್ಟೇ ಬೇಕಾಗುತ್ತೆ. ಹಾಗಾಗಿ ಇದು ಸಮ್ಮರ್ ಸೀಸನಲ್ಲಿ ಮಾಡೋಕ್ಕೆ ಬರುತ್ತೆ. ಮತ್ತು ಇವಾಗ ನಾನು ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಈ ಥರ ಮಾವಿನ ಹಣ್ಣಿನ ಮೇಲಿನ ಲೇಯರ್ನ ತೆಗಿತಾ ಇದ್ದೀನಿ, ಸಿಪ್ಪೆನ ತೆಗಿತಾ ಇದ್ದೀನಿ. ಗ್ರೀನ್ ಕಲರ್ ಸಿಪ್ಪೆನೆಲ್ಲ ತೆಗೆದು ಈ ಥರ ಇಟ್ಟಿದ್ದೀನಿ ನೋಡಿ. ಕಂಪ್ಲೀಟಾಗಿ ಗ್ರೀನ್ ಕಲರ್ ಸಿಪ್ಪೆನ ತೆಗೆದು 2 ಮೀಡಿಯಮ್ ಸೈಜ್ ಇಲ್ಲಿರೋ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ನಾನು ಈ ಥರ ಹೆರಿಚ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಏನಾದರೂ ಎಳಿಕಿತ್ತಂದರೆ ಒಳಗಿಂದ ಬೀಜ ಟಿಪಿನ ತೆಗಿಬೋದು. ಇನ್ ಕೇಸ್ ಬಿರುಸಾಗಿತ್ತಂದರೆ ತೆಗಿಯೋಕೆ ಬರಲ್ಲ, ಹಾಗಾಗಿ ಈ ಥರನೇ ಹೆರಿಚಬೇಕು. ಇನ್ ಕೇಸ್ ಬರ್ತಿತ್ತಂದರೆ ಒಳಗಿನ ಬೀಜ ತೆಗೆದು ಕಟ್ ಮಾಡಿ ಹೆರ್ಚಿದ್ರೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ಥರ ನಾನು 2 ಮಾವಿನಕಾಯಿನ ಈ ಥರ ತುರಿದು ಇಟ್ಟಿದ್ದೀನಿ ನೋಡಿ, ಹೆರಿಚ್ಕೊಂಡು ಇಟ್ಟಿದ್ದೀನಿ. ಇವಾಗ ನಾನು ಮಸಾಲೆಗೆ ಮೆಂತ್ಯ ಮತ್ತು ಸಾಸಿವೆನ ಯೂಸ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸಾಸಿವೆನ ಫ್ರೈ ಮಾಡಬೇಕಾಗುತ್ತೆ, ಎಣ್ಣೆ ಹಾಕೋದು ಬೇಡ, ಬರೀ ಡ್ರೈ ಆಗಿನೇ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗೋವರೆಗೂ ಇದು ಫ್ರೈ ಮಾಡಬೇಕಾಗುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ಆಲ್ ಮೆಂತ್ಯ ಕಲರ್ ಚೇಂಜ್ ಆಗಿದೆ. ಇದನ್ನು ಪುಡಿ ಮಾಡ್ಕೋದಕ್ಕೆ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಎಣ್ಣೆ ಇದ್ದರೆ ಸಾಕು. ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ಇರೋ ಮಾವಿನ ಹಣ್ಣು ತೊಗೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಕಾದಿರೋ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಇದು ಸುಮಾರು 2 ಮಂತ್ ಆದರೂ ಸ್ಟೋರ್ ಮಾಡಿ ಇಡ್ಬೋದು, ಏನಾಗಲ್ಲ. 2 ಮಂತ್ ಸ್ಟೋರ್ ಮಾಡಿಟ್ರು ಇದು ಖಾರ ಕೆಡೋದಿಲ್ಲ. ಮತ್ತು ವಿತೌಟ್ ಫ್ರಿಜ್ ಕಡೆಗಿಟ್ರು ಭೀ ಓಕೆ ನಡೆಯುತ್ತೆ. ಹಾಗಾಗಿ ಮಾವಿನಕಾಯಿ ತೊಕ್ಕು ತುಂಬ ಟೇಸ್ಟ್ ಆಗಿರುತ್ತೆ, ಯಾಕಂದರೆ ಇದರೊಳಗೆ ಹುಳಿ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಮಾವಿನ ಹಣ್ಣು ಕಾಯಿ ಹುಳಿ ಇತ್ತಂದರೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದರೆ ಅದೇ ಬೆಲ್ಲ ಹಾಕ್ದೇ ಮಾಡ್ಬೋದು. ಮತ್ತು ಜಾಸ್ತಿ ಹುಳಿ ಏನಾದರೂ ಇತ್ತಂದರೆ ಅದನ್ನು ಸ್ವಲ್ಪ ಹಿಂಡ್ಕೋಬೇಕು. ಹಿಂಡಿದ್ರೆ ಒಳಗಿಂದು ವಾಟರ್ ಕಂಟೆಸ್ಟೆನ್ಸ್ ಎಲ್ಲ ಬಂದುಬಿಡುತ್ತೆ, ಹಾಗಾಗಿ ಹುಳಿ ಕಮ್ಮಿ ಆಗುತ್ತೆ. ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಸ್ವಲ್ಪ ಕಡಿಪತ್ತನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಇವಾಗ 1-2 ಕೆಂಪು ಮೆಣಸಿಗೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಕೆಂಪು ಮೆಣಸಿಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ, ಸ್ಕಿಪ್ ಕೂಡ ಮಾಡ್ಬೋದು ನೋಡಿ. ಇವಾಗ 2 ಮೆಣಸಿಗೆನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಮೊದಲೇ ತುರಿದಿಟ್ಟಿರೋ ಮಾವಿನಕಾಯಿನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. 1-2-3 ನಿಮಿಷಗಳ ಕಾಲ ಇದೇ ಥರ ಫ್ರೈ ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲಿಟ್ಟೆ ಇದನ್ನು ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಏನು ಬೇಡ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಮಸಾಲೆ ಖಾರನ ಯೂಸ್ ಮಾಡ್ತಾ ಇದ್ದೀನಿ. ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಾನು 1-1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲ ಕೂಡ ಇವಾಗ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಲೋ ಫ್ಲೇಮಲ್ಲಿಟ್ಟು ಬಿಟ್ಟು ಬಿಡದ ಹಾಗೆ 1-3 ನಿಮಿಷ ಇದೇ ಥರ ಫ್ರೈ ಮಾಡಬೇಕಾಗುತ್ತೆ. ಹಾಗೆ ಬಿಟ್ಟರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಕಂಟಿನ್ಯೂಸ್ ಆಗಿ ಈ ಥರ ಸ್ಪೂನಿಂದ ತಿರುಗಬೇಕಾಗುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.